ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿ ನೀವು ಯಾವಾಗಲೂ ಇದೇ ಇಂಡಸ್ಟ್ರೀಸ್ ಕೂಡ ಇಂಟ್ರಾಕ್ಷನ್ ಮಾಡೋತ್ತಿಗೆ ಅವ್ರಿಗೆ 65 ಮಂದಿ CEOs ಬರ್ತಾ ಇದ್ದಾರೆ ಈಗ ಮತ್ತು ಅವ್ರ ಜೊತೆ ನಾವು ನೋಡಿ ಹೈಕಮಾಂಡ್ಗೆ ಭೇಟಿ ಆಗೋದು ಸರ್ವೇ ಸಾಮಾನ್ಯ. ಇವತ್ತು MLC ಪ್ರಶ್ನೆಗಳಿದೆ, ಇಂಥರ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ನೀವು ಕೂಡ ಹೈಕಮಾಂಡ್ ಜೊತೆ ನಿಕಟ ಸಂಪರ್ಕದಿಂದ ತುಂಬ ಇದು ಸಮೀಪ ಒಡನಾಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಸಂಚಲನ ಮೂಡಿಸುತ್ತೆ, ಮತ್ತೊಂದು ಮಹತ್ತರ ಬೆಳವಣಿಗೆಗೆ ಪಾತ್ರ ಆಗುತ್ತೆ ಇವತ್ತಿನ ದೆಹಲಿ ಪ್ರವಾಸ. ನಾನು ನೋಡಿ ಇವತ್ತು ಸ್ವಾಭಾವಿಕವಾಗಿ ಅದನ್ನು ಕೂಡ ಅವ್ರ ವಿವರಣೆ ಕೇಳ್ಬೋದು, ಅಥವಾ ನಾವು ಇವರಾಗಿಯೇ ಅದನ್ನು ವಿವರಣೆ ಕೊಡುವಂಥದ್ದಾಗ್ಬೋದು ಏನೇನಾಗಿದೆ ಅಂತಂದನ್ನು. ರಾಜಕೀಯವಾಗಿ ಏನಾದರೂ ತಲೆದಂಡ ನೋಡಿ ಅದೆಲ್ಲ ಕೂಡ ಅಂಥದ್ದು ಯಾವುದೂ ಕೂಡ ಇಲ್ಲ. ಆಮೇಲೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಹೈಕಮಾಂಡ್ ಆಗಲಿ ಇವತ್ತು ದಿವಸ ಈ ಕಾಲು ತುಳಿತದ ಪ್ರಶ್ನೆ ಬಂದಾಗ ಇವರಾಗಿಯೇ ಅವ್ರಿಗೆ ಹೇಳ್ಬೋದು, ಅಥವಾ ಅವರಾಗಿ ಇವ್ರನ್ನ ಕೇಳಿದಾಗೂ ಕೂಡ ಹೇಳ್ಬೋದು. ಇನ್ನು ಉಳಿದಿದ್ದು ಭಾಳ MLC ವಿಚಾರ ಒಂದಿದೆ, ಅದನ್ನು ಬಿಟ್ಟರೆ ಇನ್ನು ಉಳಿದಿದ್ದ ವಿಚಾರಗಳು ಸಂಪುಟ ಪುನರ್ರಚನೆ ಗಿರಚನೆ ಅದೆಲ್ಲವೂ ಕೂಡ ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿದ್ದು, ಮುಖ್ಯಮಂತ್ರಿಗಳ ವಿವೇಚನೆ ಬಿಟ್ಟಿರುವಂಥದ್ದು. ಯಾವುದು ಗೊಂದಲ ಏನಿಲ್ಲ. ತುಲಸ ಅದು 4 ಹೆಸರುಗಳು ಬಂದಿದ್ದಾವೆ. ಸ್ವಾಭಾವಿಕವಾಗಿ ಕಾಂಗ್ರೆಸ್ ಪಕ್ಷ ದೊಡ್ಡ ಸಮುದ್ರ ಇದ್ದಂಗೆ ಅದು, ಭಾಳಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ, ಸಮರ್ಥರು ಕೂಡ ಇದ್ದಾರೆ, ಸಮರ್ಥರು ಕೂಡ ಇದ್ದಾರೆ, ಭಾಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಸಮರ್ಥರಿದ್ದಾರೆ. ಹೀಗಾಗಿ ಸ್ವಾಭಾವಿಕವಾಗಿ ಅಲ್ಲಿ ಪೈಪೋಟಿ ಬರ್ತದೆ. CMಗೆ ಡೈರೆಕ್ಷನ್ ಕೊಟ್ಟು ಹೋಲ್ಡ್ ಮಾಡಿಸಿರೋ AICC ನಾಯಕರು ಅಂತ ಚರ್ಚೆ. ನೋಡಿ ಯಾವಾಗಲೂ ಗೊಂದಲ ಸೃಷ್ಟಿಯಾದಾಗ ಹೋಲ್ಡ್ ಮಾಡಿಸಿರಲ್ಲ, ಸ್ವಲ್ಪ ಚರ್ಚೆ ಮಾಡೋಣ ಅಂತ ಹೇಳ್ತಾರೆ ಅಷ್ಟೇ. ಚಿನ್ನಸ್ವಾಮಿ ಇನ್ಸಿಡೆಂಟು ಪಕ್ಷಕ್ಕೆ ಒಂದು ರೀತಿ ಮುಜುಗರ, ಡ್ಯಾಮೇಜ್ ಅಲ್ಲ ಸರ್ ಸರ್ಕಾರಕ್ಕೆ? ನೋಡಿ ಇದು ಯಾರೂ ಕೂಡ ಊಹೆ ಮಾಡಲಾರ್ದಂಥದ್ದಲ್ಲ. ಅದನ್ನು ಅಂತಾರಲ್ಲ, ಪ್ರವಾಹ ಬಂದಾಗೆ ತುಂಬ ಸಹ ಫ್ಲ್ಯಾಶ್ ಫ್ಲಡ್ಸ್ ಬರ್ತಾವಲ್ಲ ಆ ಥರ ಆಗಿರುವಂಥದ್ದು. ಈಗ ಹಿಂದೆ ನಾವು ತುಲನೆ ಮಾಡೋಕ್ಕೆ ಬಯಸೋದಲ್ಲ, ಉತ್ತರ ಪ್ರದೇಶದಲ್ಲಿ 129 ಜನ ಇದು ಆದ್ರಲ್ಲ, ಇವೆಲ್ಲವೂ ಕೂಡ ಭಾಳ ನೋವಿನ ಸಂಗತಿ. ಇದರಲ್ಲಿ ಎರಡು ಮಾತಿಲ್ಲ. ಒಂದು ದಿವಸ ನಾವು ಪಾಪ ಇದು ಯಾರು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರ ಬಗ್ಗೆ ಎಲ್ಲರಿಗೂ ಕೂಡ ಅತ್ಯಂತ ಒಂದು ದುಃಖದ ಇದೆ, ನೋವಿದೆ. ಇದು ಆಗಬಾರ್ದಾಗಿತ್ತು. ಯಾಕಂದರೆ ಒಂದು ಜೀವ ಭಾಳ ಪ್ರಮುಖ. ಇವತ್ತೊಂದು ದಿವಸ ಏನೇ ಇದು ಮಾಡಿದ್ರು ಕೂಡ ಜೀವ ವಾಪಸ್ ಬರೋದಲ್ಲ. ಸ್ವಾಭಾವಿಕವಾಗಿ ಅದ್ರ ಬಗ್ಗೆ ಎಲ್ಲರಿಗೂ ನೋವಿದೆ. ಅದ್ರದ್ದು ಯಾಕಾಯಿತು ಏನಾಯಿತು ಅನ್ನೋದು ತನಿಖೆ ನಡೀತಾ ಇದೆ. ಈಗ CID ತನಿಖೆ ಕೊಟ್ಟಿದ್ದಾರೆ. ಆ ತನಿಖೆಯಲ್ಲಿ ಇವತ್ತು ದಿವಸ ಎಲ್ಲೆಲ್ಲಿ ಲ್ಯಾಪ್ಸ್ಗಳಾಗಿದ್ದಾವೆ, ನಿಶ್ಚಿತವಾಗಿ ಲ್ಯಾಪ್ಸ್ ಆಗಿದ್ದಾವೆ, ಇಲ್ಲ ಅಂತಲ್ಲ, ಎಲ್ಲಿ ಲ್ಯಾಪ್ಸ್ ಆಗಿದ್ದಾವೆ, ಯಾರು ಹೊಣೆ, ಅದಕ್ಕೆ ಯಾಕೆ ಗೊಂದಲ ಸೃಷ್ಟಿಯಾಯಿತು, ಇದೆಲ್ಲ ತನಿಖೆ ನಂತರ ಹೊರಗೆ ಬರ್ತದೆ. ನೀವು ಕೂಡ ಗೃಹ ಖಾತೆ ನಿಭಾಯಿಸಿದ್ರೆ ಸರ್ಕಾರ ಎಲ್ಲಿ ಎಡವುತ್ತು ಸರ್? ಅದು ನಾನೇ ಹೆಂಗೆ ಹೇಳಕ್ಕೆ ಹೋಗಲಿ. ಈಗ CID ತನಿಖೆಗಿಂತ ಮುಂಚೆ ನಾನೇ ಹೇಳಿಲ್ಲ ಅದನ್ನು. ಆ CID ಅವ್ರಿಗೆ ಹಂಗಂದ್ರೆ ನಾನೇ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ತಪ್ಪಾಗುತ್ತೆ. ಜೊತೆ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ? ಚರ್ಚೆ ಆಗಿದೆ ಇವತ್ತು ಎಲ್ಲರೂ. ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಆಗಿದೆ ಅವತ್ತೆಲ್ಲ, ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಆಗಿದೆ. ಕಮಿಟಿ ಮಾಡಿದ್ದಾರೆ. ಈಗ ಆ CID ತನಿಖೆ ಅದರಲ್ಲಿ ಗೊತ್ತಾಗುತ್ತೆ ಎಲ್ಲಿ ತಪ್ಪಾಗುತ್ತೆ. ಹಾಂ, ನಮಗೆ ದೆಹಲಿಗೆ ಕರೆದಿಲ್ಲ ರೀ. ಕರೆದ್ರೂ ಹೋಗ್ಲೇಬೇಕಲ್ಲ, ಯಾರು ಕರೆದ್ರೂ ಹೋಗ್ತೀವಿ, ಕರೆದಿದ್ರು ಹೋಗಿರ್ತೀವಿ ಹೊತ್ತು ಸಲ. AICC ನಾಯಕರು ಯಾರಾದರೂ ಸಂಪರ್ಕ ಮಾಡಿದ್ರೆ ಸರ್, ಏನೋ ಕೇಳಿದ್ರೆ ಮಾಹಿತಿ ಕೇಳಿದ್ರೆ? ಏನು ಹಾತದೆ ಯಾವುದೂ ಕೂಡ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ TV ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.